ನಾನು ರೀಸೆಂಟಾಗಿ ಮುತ್ತತ್ತಿ ಟೆಂಪಲ್ಗೆ ಹೋಗಿದ್ದೆ. ಮುತ್ತತ್ತಿ ಟೆಂಪಲ್ ಇಂದ ನಾನು ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಮುತ್ತತ್ತಿ ಟೆಂಪಲ್ಗೆ ಹೇಗೆ ಹೋಗಿದ್ದು ಬರಬೇಕು ಅಂತ ಪೂರ್ತಿ ವಿಡಿಯೋ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೀವೇನಾದರೂ ನೆಕ್ಸ್ಟ್ ಮುತ್ತತ್ತಿ ಟೆಂಪಲ್ಗೆ ಹೋಗ್ತಿದ್ದೀರಾ ಅಂದರೆ ಆ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ. ನಾನು ಇನ್ಸ್ಟಾಗ್ರಾಮಲ್ಲಿ ಸುಮಾರು ವ್ಲಾಗಿಂಗ್ಗಳು ನೋಡಿದೆ. ಅದರಲ್ಲಿ ನಂಗೆ ಇಷ್ಟ ಆಗಿದ್ದೊಂದು ಮೋಟೋ ವ್ಲಾಗಿಂಗ್. ನಾನೆಲ್ಲೇ ಟ್ರಾವೆಲ್ ಮಾಡಿದ್ರು ಬೈಕ್ ಜೊತೆಗೆ ಟ್ರಾವೆಲ್ ಮಾಡೋದ್ರಿಂದ ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಈ ಮೋಟೋ ವ್ಲಾಗಿಂಗ್ ಮಾಡಿರೋ ವಿಡಿಯೋನ ನಾನು ಎರಡಾಗಿ ಡಿವೈಡ್ ಮಾಡ್ತೀನಿ. ಒಂದು ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಅಪ್ಲೋಡ್ ಮಾಡೋದು, ಇನ್ನೊಂದು ಯೂಟ್ಯೂಬ್ಗೆ. ಇನ್ಸ್ಟಾಗ್ರಾಮಲ್ಲಿ ಮಾಡೋ ರೀಲ್ಸ್ ಏನಂದರೆ ನಾನು ಯಾವ ಪ್ಲೇಸ್ಗೆ ಹೋಗ್ತೀನಿ ಆ ಪ್ಲೇಸ್ದು ಓವರ್ ಆಲ್ ಇನ್ಫಾರ್ಮೇಷನ್ ನಿಮ್ಗೆ ಕೊಡ್ತೀನಿ. ಏನಂತಂದರೆ ಟ್ರಾನ್ಸ್ಪೋರ್ಟೇಷನು, ಫುಡ್ಡು, ರೂಮು, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ನಿಮಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಏನಾದ್ರು ನೀವು ಆ ಪ್ಲೇಸ್ಗೆ ಹೋಗ್ತೀನಿ ಅಂತಂದರೆ. ಯೂಟ್ಯೂಬಲ್ಲಿ ಬಂದು ಏನಾದರೂ ಕಂಟೆಂಟ್ ಇತ್ತು ಅಂದರೆ, ಏನಾದ್ರು ಇನ್ಫಾರ್ಮೇಷನ್ ಟ್ರಾವೆಲಿಂಗ್ ರಿಲೇಟೆಡ್ ಏನಾದ್ರು ಇನ್ಫಾರ್ಮೇಷನ್ ಇತ್ತು ಅಂದರೆ ಅದು ಕೊಡೋದಾಗಿರ್ಬೋದು. ಇಲ್ಲಾಂದರೆ ನಾನು ಯಾವ ಪ್ಲೇಸ್ಗೆ ಹೋಗ್ತೀನಿ ಆ ಪ್ಲೇಸ್ ಬಗ್ಗೆ ಇನ್ಫಾರ್ಮೇಷನ್ ಆಗಿರ್ಬೋದು, ಇಲ್ಲ ಯಾವ್ದಾದ್ರು ಟೆಂಪಲ್ಗೆ ಹೋಗ್ತಿದ್ರೆ ಹಿಸ್ಟಾರಿಕಲ್ ಇನ್ಫಾರ್ಮೇಷನ್ ಆಗಿರ್ಬೋದು. ಇದನ್ನೆಲ್ಲ ನಾನು ನಿಮಗೆ ಈ ಮೋಟೋ ವ್ಲಾಗಿಂಗಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನಾನು ಹೋಗ್ತಾ ಇರೋದು ಮುತ್ತತ್ತಿ ಟೆಂಪಲ್ಗೆ. ಮುತ್ತತ್ತಿ ಟೆಂಪಲ್ ಫುಲ್ ನೇಮ್ ಬಂದು ಶ್ರೀ ಮುತ್ತತ್ತಿರಾಯ ಸ್ವಾಮಿ ಟೆಂಪಲ್, ಮುತ್ತತ್ತಿ ಅಂತ ಕರೀತಾರೆ. ಈ ಮುತ್ತತ್ತಿ ಟೆಂಪಲ್ ಇರೋದು ಮಳವಳ್ಳಿ ತಾಲೂಕು, ಮಂಡ್ಯ ಡಿಸ್ಟ್ರಿಕ್ಕು. ನಾನು ಈ ಮುತ್ತತ್ತಿ ಟೆಂಪಲ್ಗೆ ಮೈಸೂರಿಂದ ಹೋಗ್ತಿದ್ದೀನಿ. ರೂಟ್ ಬಂದು ಮೈಸೂರು, ಬನ್ನೂರು, ಕಿರ್ಗಾವ್ಲು, ಮಳವಳ್ಳಿ, ಅಲ್ಗೂರು, ಡೈರೆಕ್ಟಾಗಿ ಮುತ್ತತ್ತಿ. ಈ ರೂಟ್ನ ನಾನು ಚೂಸ್ ಮಾಡಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಬಸ್ಗಳು ಓಡಾಡೋದು ಇದೇ ರೂಟಲ್ಲಿ. ನೀವೇನಾದ್ರೂ ಮುತ್ತತ್ತಿಗೆ ಬರ್ತೀನಿ ಅಂದರೆ ಬೆಸ್ಟ್ ಪ್ಲೇಸ್, ಯಾಕಂದರೆ ಒಳ್ಳೆ ವೈಬ್ ಇರ್ತದೆ. ಆ್ಯಂಡ್ ಕಾಡ್ ಮಧ್ಯೆ ಫಾರೆಸ್ಟ್ ಎಂಟ್ರಿ ಎಲ್ಲ ಇರ್ತದೆ. ಆ್ಯಂಡ್ ಟೆಂಪಲ್ ಅಂದರೆ ಟೆಂಪಲ್ ಹಿಂದೆನೇ ಕಾವೇರಿ ನದಿ ಇದೆ. ಪ್ಲಸ್ ನೀವೇನಾದ್ರು ಔಟ್ಸೈಡ್ ಫುಡ್ ಮಾಡ್ಕೊಳ್ತೀನಿ ಅಂದರೆ ಅಲ್ಲೇ ಎಲ್ಲ ವ್ಯವಸ್ಥೆನೂ ಇದೆ. ಆ್ಯಂಡ್ ಮಳಿಗೆಗಳಲ್ಲೆಲ್ಲ ಅವರೇ ಹಾಕೋಬಿಟ್ಟಿರ್ತಾರೆ. ಪಾತ್ರೆ ಆಗಿರ್ಬೋದು, ಗ್ಯಾಸ್ ಸ್ಟವ್, ಒಲೆ, ಕಟ್ಟಿಗೆ ಆಗಿರ್ಬೋದು, ದಿನಸಿ ಸಾಮಾನು, ನೀರು ಎಲ್ಲ. ಫಾರಂ ಕೋಳಿನೂ ಸಹ ನಿಮ್ಗೆ ಅಲ್ಲಿ ಅವೈಲೇಬಲ್ ಇದೆ. ನೀವು ಆರಾಮ್ಸಲ್ಲಿ ಔಟ್ಸೈಡ್ ಫುಡ್ ನ ಮಾಡ್ಕೋಬಹುದು. ನೀವೇನಾದ್ರು ಪಾತ್ರೆ ಗೀತ್ರೆ ಎಲ್ಲ ಕ್ಯಾರಿ ಮಾಡಬೇಕು ಅಂತ ಏನು ಅವಶ್ಯಕತೆ ಇರೋದಿಲ್ಲ. ಮುತ್ತತ್ತಿ ಟ್ರಿಪ್ ಇಂದ ನಾನು ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಹಿಂಗೆ ಹೋಗ್ತಾ ನೆಕ್ಸ್ಟ್ ಯಾವುದೇ ಪ್ಲೇಸ್ಗೆ ಹೋದ್ರೂ ಸಹ ಮೋಟೋ ವ್ಲಾಗಿಂಗ್ ಇಂದಾನೆ ನಾನು ಕಂಟಿನ್ಯೂ ಮಾಡ್ತೀನಿ. ಏನೇ ಇನ್ಫಾರ್ಮೇಷನ್ ಆದರೂ ಈ ಮೋಟೋ ವ್ಲಾಗಿಂಗ್ ಇಂದಾನೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ನಿಮಗೆ ಮೈಸೂರಿಂದ ಹೋಗ್ತೀನಿ ಅಂದರೆ ಡೈರೆಕ್ಟಾಗಿ ನಿಮಗೆ ಮಳವಳ್ಳಿ ಗಂಟನೂ ಯಾವುದೇ ರೀತಿ ಕ್ರಾಸಸ್ ಇರಲ್ಲ. ಒಂದೇ ರೂಟಲ್ಲಿ ಆರಾಮ್ಸೆ ಹೋಗ್ಬೋದು. ಮಳವಳ್ಳಿಯಿಂದ ಒಂದು ರೈಟ್ ಲೆಫ್ಟ್ ಟರ್ನ್ ಇದ್ದರೆ ಡೈರೆಕ್ಟಾಗಿ ನಿಮಗೆ ಅಲ್ಗೂರು ಒಂದು 18 ಕಿಲೋಮೀಟರ್ಸ್ವರೆಗೂ ನಿಮಗೆ ಒಂದೇ ರೂಟ್ ಇರ್ತದೆ. ಅಲ್ಗೂರಲ್ಲಿ ನಿಮ್ಗೆ ಒಂದು ರೈಟ್ ಟರ್ನ್ ಆಗ್ತು ಅಂತಂದರೆ ಅಲ್ಲಿಂದ ಸ್ವಲ್ಪ ಕ್ರಾಸಸ್ಗಳು ಇರ್ತವೆ. ನೀವು ಗೂಗಲ್ ಮ್ಯಾಪ್ ನೋಡ್ಕೊಂಡು ನೀವು ಕಂಫರ್ಟಬಲ್ ಆಗಿ ಮುತ್ತತ್ತಿಗೆ ಹೋಗಿ ರೀಚ್ ಆಗ್ಬೋದು. ಮೈಸೂರಿಂದ ಹೋಗೋರಿಗೆ ನಾನು ರೂಟ್ ಹೇಳಿದ್ದೀನಿ. ಬ್ಯಾಂಗ್ಳೂರಿಂದ ನೀವು ಬರ್ತೀನಿ ಅಂತಂದರೆ ಮಳವಳ್ಳಿಲಿ ಅಲ್ಗೂರಿಗೆ ಕನೆಕ್ಟ್ ಆಗಿ ಅಲ್ಲಿಂದ ಡೈರೆಕ್ಟಾಗಿ ನಿಮಗೆ ಮುತ್ತತ್ತಿ ರೂಟ್ ಅವೈಲೇಬಲ್ ಇರ್ತದೆ. ನಿಮ್ಗೆ ಏನೇ ಕನ್ಫ್ಯೂಷನ್ ಇದೆ ನೀವು ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡ್ತಂದ್ರೆ ನಿಮಗೆ ರೂಟ್ ಮ್ಯಾಪ್ ಗೂಗಲ್ ಮ್ಯಾಪಲ್ಲಿ ತೋರಿಸುತ್ತೆ. ಮುತ್ತತ್ತಿ ಟ್ರಿಪ್ ಒಂದು ಮಾರ್ನಿಂಗ್ 8 to 9 o'clock ನೀವು ಹೋಗ್ತೀನಿ ಅಂದರೆ ನೀವು ಈವ್ನಿಂಗ್ ಅಷ್ಟರಲ್ಲೇ ನಿಮಗೆ ಟ್ರಿಪ್ ಕಂಪ್ಲೀಟ್ ಆಗುತ್ತೆ. ನಾನು ಮಾರ್ನಿಂಗ್ 9 o'clock ಸ್ಟಾರ್ಟ್ ಮಾಡಿದೆ ಮುತ್ತತ್ತಿಗೆ ಹೋಗೋದು. ಆ್ಯಂಡ್ ನಂದು ಒಂದಷ್ಟು ಮೋಟೋ ವ್ಲಾಗಿಂಗ್ ಆಗಿರೋದ್ರಿಂದ ನನ್ನ ಹೆಲ್ಮೆಟ್ಗೆ ಮೋಟೋ ವ್ಲಾಗಿಂಗ್ ಸೆಟಪ್ನೆಲ್ಲ ಮಾಡಿ ಅದನ್ನೆಲ್ಲ ವೀಡಿಯೋ ಮಾಡಿದ್ರೆ ಸ್ವಲ್ಪ ಲೇಟ್ ಆಯಿತು. ಅಲ್ಗೂರು ಬಿಟ್ಟಾದ್ಮೇಲೆ ಒಂದು 5 to 6 ಕಿಲೋಮೀಟರ್ ಆದ್ಮೇಲೆ ನಮಗೆ ಫಾರೆಸ್ಟ್ ಎಂಟ್ರಿ ಸಿಗುತ್ತೆ. ಫಾರೆಸ್ಟ್ ಅಲ್ಲಿ 10 rupees ಚಾರ್ಜ್ ಮಾಡ್ತಾರೆ, ಯಾಕಂದ್ರೆ ಪಾರ್ಕಿಂಗ್ ಇರೋದ್ರಿಂದ. ಬೈಕ್ ಆದ್ರೆ 10 rupees, ಕಾರ್ ಆದ್ರೆ 20 rupees ಚಾರ್ಜ್ ಮಾಡ್ತಾರೆ. ಫಾರೆಸ್ಟ್ ಇಂದ ಎಂಟ್ರಿ ಆದ್ರೆ ಒಂದು 12 ಕಿಲೋಮೀಟರ್ಸ್ ಫಾರೆಸ್ಟ್ ಇಂದ ಮುತ್ತತ್ತಿಗೆ ಎಂಟ್ರಿ ಇರ್ತದೆ. ನೀವು ಫಾರೆಸ್ಟ್ ಒಳಗೆ ಎಂಟ್ರಿ ಆದ್ರೆ ಸಾಕು, ಪ್ಲೇಸ್ ಅಂತೂ ಮಸ್ತ್ ಇದೆ. ಸ್ಟಾರ್ಟಿಂಗ್ ಸ್ವಲ್ಪ ಎಲ್ಲ ಕಾಡೆಲ್ಲ ಸ್ವಲ್ಪ ಒಣಿಕೊಬಿಟ್ಟಿದೆ, ಯಾಕಂದ್ರೆ ಎಲ್ಲ ಬೆಂಕಿ ಹಚ್ಚಿರ್ಬೇಕೇನೋ. ಆಮೇಲೆ ಹೋಗ್ತಾ ನಿಮ್ಗೆ ಗ್ರೀನರಿ ಸ್ಟಾರ್ಟ್ ಆಗುತ್ತೆ. ಅದಂತೂ ಸೈಕ್ ಆಗಿದೆ, ಸಕ್ಕತ್ತಾಗಿದೆ. ಹಂಗೆ ಈ ರೂಟಲ್ಲಿ ಬೈಕ್ ಓಡಿಸ್ತಿದ್ರೆ ನಂಗೆ ಏನಿಸ್ತಿದೆ ಅಂದ್ರೆ ಬೆಳಿಗ್ಗೆ ನಂಗೊಂದು ಬೆಟ್ಟದಲ್ಲಿ ಏನಿದೆ ಸೇಮ್ ಅದೇ ರೋಡ್, ಏನು ದೊಡ್ಡದಾಗಿ ಮಾಡಿಲ್ಲ. ಒಂದು ಬಸ್ ಬತ್ತು ಅಂದ್ರೆ ಗಾಡಿನ ಕೆಳಗೆ ಇಳಿಸ್ಲೇಬೇಕು, ಅಷ್ಟೇ ರೋಡ್ ಇರೋದು. ಒಂದೆರಡು ಕಡೆ ಕ್ರಾಸಿಂಗ್ ಇದೆ. ಮಾದೇಶ್ವರ ಬೆಟ್ಟದಲ್ಲಿ ಹೆಂಗೆ ಡೌನ್ ಕ್ರಾಸ್ ಮಾಡ್ತೀವಿ ಅದೇ ತರ ಒಂದೆರಡು ಕಡೆ ಕ್ರಾಸಿಂಗ್ ಇದೆ. ಇವೆಲ್ಲ ನೋಡ್ತಿರೋ ಒಂಥರ ಚೆನ್ನಾಗಿದೆ. ಆಲ್ಮೋಸ್ಟ್ ಅಲ್ಲಿ ಗ್ರೂಪ್ ಅಲ್ಲಿ ಬರೋದಾಗಿರ್ಬೋದು, ಇಲ್ಲ ಸೋಲೋ, ನಿಮ್ಗೆ ಹೆಂಗ್ ಕಂಫರ್ಟೇಬಲ್ ಆಯ್ತಾ ಹಂಗೆ ನೀವು ಬನ್ನಿ. ನೀವು ಓನ್ ವೆಹಿಕಲ್ ಆಗಿರ್ಬೋದು, ಇಲ್ಲ ಬಸ್ಸಸ್ ಅವೈಲೇಬಲ್ ಇದೆ. ನಾನು ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಫುಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ನಿಮ್ಗೆ ಕಂಫರ್ಟೇಬಲ್, ನೀವು ಬಸ್ಸಲ್ಲಿ ಬರ್ತೀನಿ ಅಂದ್ರೆ ಬಸ್ಸಲ್ಲಿ ಬನ್ನಿ, ಇಲ್ಲ ಓನ್ ವೆಹಿಕಲ್ ಅಲ್ಲಿ ಬರ್ತೀನಿ ಅಂದ್ರೆ ಓನ್ ವೆಹಿಕಲ್ ಅಲ್ಲಿ ಬನ್ನಿ. ಬಟ್ ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಓಕೆ, ಈಗ ಮುತ್ತತ್ತಿ ಟೆಂಪಲ್ ಎಂಟರ್ ಆದಷ್ಟೇ ಫಸ್ಟ್ ಕಾಣಿದ್ರೆ ಆರ್ಚ್ ಈಚೆನೆ ನಾವು ಗಾಡಿ ಲ್ಯಾಂಡ್ ಮಾಡ್ಬಿಟ್ಟು ಅಲ್ಲಿಂದ ಎಂಟರ್ ಆದ್ರೆ ಟೆಂಪಲ್. ನೀವು ಟೆಂಪಲ್ ಹತ್ತೋದ್ರೆ ಜಾಸ್ತಿ ಕೋತಿಗಳು ಇರ್ತವೆ, ಹುಷಾರಾಗಿರಿ. ಆಮೇಲೆ ಬ್ಯಾಗ್ ಆಗಿರ್ಬೋದು, ನೀವೇನಾದ್ರು ಕವರ್ ಏನಾದ್ರು ಇಟ್ಕೊಂಡಿದ್ರೆ ಅದನ್ನೆಲ್ಲ ಕಿತ್ತಾಕ್ಬಿಡುತ್ತೆ, ಅದನ್ನ ಕೇರ್ಫುಲ್ ಆಗಿರಿ. ಅಂಡ್ ಟೆಂಪಲ್ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಒಂದು ರೌಂಡ್ ತಿರ್ಗಾಡ್ಕೊಂಡ್ ಬಂದ್ರೆ, ಟೆಂಪಲ್ ಇಂದ ಈಚೆಗೆ ಬಂದ್ರೆ ಅದ್ರ ಆಪೋಸಿಟ್ ಕಾಣುತ್ತೆ ನಿಮ್ಗೆ ಕಾವೇರಿ ರಿವರ್. ನಾನು ಹೋದಾಗ ನೀರ್ ಅಷ್ಟೊಂದೇನಿಲ್ಲ, ಎಲ್ಲ ಹಿಂದೆ ಹೊಂಟೋಗ್ಬಿಟ್ಟಿತ್ತು. ಅದರಿಂದ ಕಲ್ಗಳೆಲ್ಲ ಅಲ್ಲೇ ಕಾಣ್ತಾ ಇತ್ತು. ಮೊದಲೆಲ್ಲ ಇನ್ನೂ ಜಾಸ್ತಿ ಇರ್ತಿತ್ತು, ಈಗ ಕರೆಂಟ್ಲಿ ಇಷ್ಟ ಐತೆ ಅಷ್ಟೇ ನೀರು. ಮುತ್ತತ್ತಿಗೆ ಬಂದು ಆ ಪ್ಲೇಸ್ ಹಿಸ್ಟ್ರಿ ತಿಳ್ಕೊಳ್ಳಿಲ್ಲ ಅಂದ್ರೆ ಹೇಗೆ? ರಾವಣನ ಸಂಹಾರ ಮಾಡಾದ್ಮೇಲೆ ರಾಮ, ಲಕ್ಷ್ಮಣ, ಸೀತೆ
ಹನುಮಂತ. ನಾಲ್ವರು ಅಲ್ಲಿಂದ ಅಯೋಧ್ಯೆಗೆ ಹೋಗ್ತಿರ್ತಾರೆ. ಹೋಗೋ ದಾರಿ ಮಧ್ಯದಲ್ಲಿ ಈ ಮುತ್ತತ್ತಿ ಪ್ಲೇಸ್ ಸಿಗುತ್ತೆ. ಇದನ್ನ ನೋಡಿದ ಸೀತೆ ಆ ಮುತ್ತತ್ತಿ ಪ್ಲೇಸ್ ಅಲ್ಲಿರೋ ಬೆಟ್ಟ ಗುಡ್ಡಗಳು, ಫಾರೆಸ್ಟ್ ಆಗಿರ್ಬೋದು, ಕಾವೇರಿ ರಿವರ್ ಇದನ್ನೆಲ್ಲ ನೋಡಿ ನಾಲ್ವರು ಅಲ್ಲೇ ಉಳ್ಕೊಳ್ತಾರೆ. ಸೀತೆ ಕಾವೇರಿ ರಿವರ್ ಹತ್ರ ಆಟ ಆಡೋಕೆ ಅಂತ ಹೋಗ್ತಾರೆ ನದಿ ಒಳಗಡೆ. ಆಗ ಸೀತೆದು ಒಂದು ಮುತ್ತು ನೀರೊಳಗಡೆ ಬಿದ್ದೋಗುತ್ತೆ. ಎಷ್ಟೇ ಹುಡುಕಿದ್ರು ಸಿಗೋದಿಲ್ಲ. ಆಗ ಸೀತೆ ಬೇಸರಗೊಂಡು ಬಂಡೆ ಮೇಲೆ ಕುಂತಿರ್ತಾರೆ. ಅದನ್ನ ನೋಡಿದ ಹನುಮಂತ ಹೋಗಿ ಸೀತೆ ಮಾತೆ ಹತ್ರ ಕೇಳಿದಾಗ ಹನುಮಂತ ಆ ಮುತ್ತನ್ನ ಸೀತೆ ಮಾತೆ ಹುಡಿ ಕೊಡ್ತಾನೆ ನೀರೊಳಗಡೆ. ಆಗ ಸೀತೆಗೆ ಮುತ್ತು ಸಿಗುತ್ತೆ. ಅವಾಗಿಂದ ಸೀತೆ ಹನುಮಂತನಿಗೆ ಒಂದು ನಾಮಕರಣ ಮಾಡ್ತಾರೆ, ಅದೇ ಮುತ್ತತ್ತಿ ರಾಯ. ಅವಾಗಿಂದ ಆ ಪ್ಲೇಸ್ ನೇಮ್ ಚೇಂಜ್ ಆಗಿದ್ದು ಶ್ರೀ ಮುತ್ತತ್ತಿ ರಾಯ ಸ್ವಾಮಿ ಟೆಂಪಲ್ ಮುತ್ತತ್ತಿ ಅಂತ. ಅದೆಲ್ಲ ಮುಗಿಸ್ಕೊಂಡು ರಿಟರ್ನ್ ಬರುವಾಗ ನಾನು ಅಲ್ಲೊಂದು ಅಬ್ಸರ್ವ್ ಮಾಡಿದ್ದೇನೆ ಅಂದರೆ, ನೀವೇನಾದ್ರು ಔಟ್ಸೈಡ್ ಫುಡ್ ಏನಾದ್ರು ಮಾಡ್ತೀನಿ ಅಂದರೆ ನಿಮ್ಗೆ ಆರಾಮ್ಸೆ ನೀವು ಬರೀ ಕೈ ಬೀಸ್ಕೊಂಡು ಬಂದರೆ ಸಾಕು. ಯಾಕಂದರೆ ನೀವು ನೋಡ್ಬೋದು ಅಲ್ಲೇ ಎಲ್ಲ ಮಳಿಗೆಗಳವರು ದಿನಸಿ ಸಾಮಾನು A to Z ಎಲ್ಲನೂ ಅವರೇ ಮಡಿಕೊಂಡಿದ್ದಾರೆ. ನೀವು ಜಸ್ಟ್ ಬಾಡಿಗೆಗೆ ತಗೊಂಡು ನಿಮ್ಗೇನು ಬೇಕು ಅದು ಪ್ರಿಪೇರ್ ಮಾಡ್ಕೊಂಡು, ಇನ್ಕ್ಲೂಡಿಂಗ್ ಪಾತ್ರೆಯಿಂದ ಹಿಡಿದು ಗ್ಯಾಸು, ಸ್ಟವ್ವು, ಸೌದೆ, ನೀರು, ಫಾರಂ ಕೋಳಿನೂ ಅವರೇ ಮಡಗಿದ್ದಾರೆ. ನೀವೇನು ತರಂಗೇ ಇಲ್ಲ, ಎಲ್ಲ ಸಹ ಅವ್ರ ಹತ್ರನೇ ಇರ್ತದೆ. ನಿಮ್ಗೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಕೊಟ್ಟರೆ ಆಯಿತು. ಏನಕ್ಕೆ ಇಲ್ಲಿ ಪ್ರತಿ ಮಳಿಗೆಗಳಲ್ಲೂ ಗ್ಯಾಸು ಪಾತ್ರೆಗಳೆಲ್ಲ ಸಿಗ್ತವೆ ಅಂದರೆ, ಇಲ್ಲಿ ಜಾಸ್ತಿ ಜನ ಬಂದು ಅಡುಗೆ ಮಾಡ್ಕೊಳ್ತಾರೆ. ಈಗ ನೆರವೆ ಆಗಿರ್ಬೋದು, ಇಲ್ಲ ಏನಾದ್ರು ದೇವ್ರ ಕಾರ್ಯಗಳು ಇರ್ಬೋದು, ಈ ತರ ಸಂದರ್ಭದಲ್ಲಿ ಸರೌಂಡಿಂಗ್ ವಿಲೇಜ್ ಪೀಪಲ್ಸ್ಗಳೆಲ್ಲ ಬಂದು ಇಲ್ಲಿ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ನಿಮ್ಗೆ ಗೊತ್ತಿರ್ಬೋದು ಆರತಿ ಉಕ್ಕಡದಲ್ಲೂ ಸಹ ಇದೇ ತರ ಮಾಡ್ತಾರೆ. ಅದೇ ತರ ಮುತ್ತತ್ತಿಲು ಈ ತರ ಔಟ್ಸೈಡ್ ಫುಡ್ ನ ಸಿಂಪಲ್ ನಿಯರ್ ಬೈ ಮಾಡ್ಕೊಳ್ತಾರೆ. ಆದ್ರಿಂದ ಮಳಿಗೆಗಳಲ್ಲಿ ರೆಂಟಿಗೆ ಇದನ್ನೆಲ್ಲ ಕೊಡ್ತಾರೆ. ಟ್ರಾವೆಲಿಂಗ್ ರಿಲೇಟೆಡ್ ಏನೇ ಇನ್ಫಾರ್ಮೇಶನ್ ಇದ್ರು ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳಿದೆ. ಹೋದ ವರ್ಷ ಟ್ರೆಂಡಿಂಗ್ ಇದ್ದಿದ್ದು ಕೊಟ್ಟಿಯೂರು. ಅದೇ ಕೊಟ್ಟಿಯೂರು ಟೆಂಪಲ್ ಈ ವರ್ಷ ಓಪನ್ ಆಗ್ತಿದೆ. ಯಾವಾಗ ಅಂತ ಅಂದ್ರೆ ಮೇ 23ನೇ ತಾರೀಕಿಂದ ಜೂನ್ 24ನೇ ತಾರೀಕು ಗಂಟನೂ ಓಪನ್ ಇರ್ತದೆ. ಟೋಟಲ್ 1 ತಿಂಗಳು ಓಪನ್ ಇರ್ತದೆ. ನೀವೇನಾದ್ರೂ ಹೋದ ವರ್ಷ ಕೊಟ್ಟಿಯೂರ್ಗೆ ಹೋಗಿಲ್ಲ ಅಂದ್ರೆ ಈ ವರ್ಷ ಕೊಟ್ಟಿಯೂರ್ಗೆ ಹೋಗಿ. ನೀವೇನಾದ್ರೂ ರೋಡ್ ಸೈಡ್ ಅಲ್ಲಿ ಬರುವಾಗ ಕೋತಿಗಳು ಆಲ್ಮೋಸ್ಟ್ ಅಲ್ಲಿ ರೋಡ್ ಅಲ್ಲೇ ನಿಂತ್ಕೊಬಿಟ್ಟಿರ್ತವೆ. ಏನಕ್ಕೆ ನೀವು ಬಿಸ್ಕೆಟ್ ಹಾಕೋದಿರ್ಬೋದು, ಇಲ್ಲ ಕಳೆಪುರಿ ಹಾಕೋದಿರ್ಬೋದು, ಅದನ್ನೆಲ್ಲ ನೀವು ರೋಡಿನ ಈಚೆ ಹಾಕಿ. ಏನಕ್ಕೆ ಅಂತ ಅಂದ್ರೆ ನೀವು ರೋಡ್ ಸೈಡ್ ಅಲ್ಲೇ ಹಾಕಿದ್ರೆ ಕೋತಿಗಳೆಲ್ಲ ಬಂದು ರೋಡ್ ಸೈಡ್ ಅಲ್ಲಿ ನಿಂತಿರ್ತವೆ. ಆಗ ನೀವು ಬಿಸ್ಕೆಟ್ ಹಾಕೋ ಟೈಮಲ್ಲಿ ಯಾವ್ದಾರ ಕಾರ್ ಅಡ್ಡ ಬಂತು ಅಂದ್ರೆ ಕೋತಿ ಸತ್ತೋಗ್ಬೋದು. ಈ ತರ ಇಶ್ಯೂ ಇರೋದ್ರಿಂದ ನೀವೇನೇ ಐಟಮ್ ಹಾಕ್ಬೇಕಾದ್ರೂ ಇಲ್ಲ ಹಾಗೆ ನೀವೇನಾದ್ರು ಕೋತಿಗೆ ಬಿಸ್ಕೆಟ್ ಇಲ್ಲ ಕಳೆಪುರಿ ಹಾಕ್ತೀನಿ ಅಂತಂದ್ರೆ ನೀವು ವೆಹಿಕಲ್ ಅಂತೂ ಸ್ಟಾಪ್ ಮಾಡಬೇಡಿ. ಯಾಕಂದ್ರೆ ಅದು ನಿಮ್ಮ ಮೇಲೆ ನೆಗೆದು ಬಿಡ್ಬೋದು. ಅದರಿಂದ ನೀವು ಗಾಡಿಲಿ ಹೋಗ್ತಾನೆ ನೀವು ಥ್ರೋ ಮಾಡಿದ್ರೆ ಆಯ್ತು. ಅದೇ ರೋಡಿಂದ ಈಚೆ ಎಸಿರಿ, ಅದು ಕೋತಿಗಳು ಅದನ್ನ ತಗೊಳುತ್ತೆ. ಓಕೆ, ಇದು ನನ್ನ ಫಸ್ಟ್ ಮೋಟೋ ವ್ಲಾಗ್ ಆಗಿರೋದ್ರಿಂದ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ. ನೆಕ್ಸ್ಟ್ ಇನ್ನೊಂದು ಪ್ಲೇಸ್ ಜೊತೆಗೆ ಮೋಟೋ ವ್ಲಾಗಿಂಗ್ ಅಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.